ಚಿನ್ನದ ಆಮದು ಸುಂಕ ಹೆಚ್ಚಳವಾದ ಬೆನ್ನಿಗೆ ಚಿನ್ನದ ದರ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನಿನ್ನೆ ಚಿನ್ನದ ದರ ಹೆಚ್ಚಾದರೆ ಖರೀದಿ ಮಾಡೋದು ಬಿಡ್ತೀವಿ ಅಂತ ಮಹಿಳೆಯರು ಮಾತನಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಾವು ಮಹಿಳೆಯರನ್ನ ಮಾತನಾಡಿದಾಗ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ, ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಅಂತ ಆದ್ರೆ ಅದರ ಹಿಂದೆ ಏನೋ ಮಹತ್ವ ಇದೆ. ಆ ಕಾರಣಕ್ಕಾಗಿ ಪ್ರಧಾನಿಯವರ ಮಾತನ್ನ ನಾವು ಪಾಲಿಸ್ತೀವಿ. 1 ವರ್ಷ ಮದುವೆನೇ ಮುಂದೂಡೋದಕ್ಕೆ ನಾವು ರೆಡಿ. ಚಿನ್ನ ಖರೀದಿ ಮುಂದೂಡಿ ಅಂತ ಹೇಳಿದ್ರು, ಬಟ್ ಚಿನ್ನ ಇಲ್ಲದೆ ಮದುವೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಮದುವೆಯನ್ನೇ ಮುಂದೂಡೋದಕ್ಕೆ ರೆಡಿ. ಪ್ರಧಾನಿ ಹೇಳಿದ್ರೆ ಅವರು ಒಳ್ಳೆಯದೇ ಹೇಳ್ತಾರೆ, ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ಮಹಿಳೆಯರು ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು 1 ವರ್ಷಗಳ ಕಾಲ ಬಂಗಾರವನ್ನು ಖರೀದಿ ಮಾಡಬೇಡ ಅಂತ ಹೇಳಿ ಒಂದು ಶಾಕನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಈ ಬಂಗಾರದ ಆಮದು ಸುಂಕ ಏನಿದೆ ಅದು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತದೆ. 1 to ಡಬಲ್ ಅನ್ನೋ ರೀತಿಯಲ್ಲಿ ಹೆಚ್ಚಳ ಆಗ್ತದೆ. 6% ಇರುವಂಥದ್ದು ಈಗ 15%ಗೆ ಹೋಗ್ತಾ ಇದೆ. ಹೀಗಾಗಿ ಏನಂದರೆ ಸಹಜವಾಗಿಯೇ ಬಂಗಾರ ದರ ಗಗನಮುಖಿಯಾಗುವಂಥದ್ದು. ಅಂದರೆ ಎಲ್ಲರೂ ಕೂಡ ಅಂದಾಜು ಮಾಡ್ತಾ ಇದ್ದಾರೆ ಬಂಗಾರ ಬಹಳ ದೊಡ್ಡ ಮಟ್ಟಿನ ದರವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ. ಮಹಿಳೆಯರಿಗೆ ಬಂಗಾರ ಅಂತ ಹೇಳಿದರೆ ಅಚ್ಚುಮೆಚ್ಚು. ಅದರಲ್ಲೂ ಈ ಭಾಗದಲ್ಲಿ ಈ ಮದುವೆಗಳ ಸಂದರ್ಭದಲ್ಲಿ ಬಂಗಾರ ಖರೀದಿ ಮಾಡಲೇಬೇಕು ಅನ್ನುವಂಥದ್ದು, ಆ ರೀತಿಯ ಪದ್ಧತಿಗಳಿರುವಂಥದ್ದು. ತಾಳಿ ಇಷ್ಟೇ ಗ್ರಾಮ್ನ ತಾಳಿಯನ್ನು ಹಾಕಬೇಕು, ಇಷ್ಟೇ ಗ್ರಾಮ್ನ ಚಿನ್ನವನ್ನು ಮಾಡಿಸ್ಕೊಡ್ಬೇಕು, ಹೀಗೆಲ್ಲ ಇರುತ್ತೆ. ಹೀಗಿದ್ದಾಗ ಈ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಚಿನ್ನದ ಬೆಲೆ ನಾವು ಈಗ ಮೋದಿಜಿಯವರು ಬ್ಯಾಡ ಅಂತಂದ್ರೆ 1 ವರ್ಷ ನಾವು ಬಿಡ್ಬೇಕ್ರಿ. ಎಲ್ಲರೂ ನಾವು ಕಟ್ಟುನಿಟ್ಟಾಗಿ ಅವ್ರದ್ದು ಪಾಲನೆ ಮಾಡಿದ್ವಿ ಅಂದ್ರೆ ಭಾರಿ ಚಲೋ ಆಗ್ತಾರೆ. ನಮ್ಮ ದೇಶಕ್ಕೆ ಒಳ್ಳೆಯದನ್ನೇ ಮಾಡ್ಲಿಕ್ಕತ್ತಾರ ಅವರು ಮೋದಿಜಿಯವರು ಹೇಳ್ದಂಗೆ ಎಲ್ಲರೂ ಕೇಳಬೇಕ್ರಿ. ಇದು ಹಳ್ಳಿಗೆ ಮತ್ತು ನಗರಕ್ಕೆ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಭಾರತ ದೇಶಕ್ಕೆ ಪೂರಾ ಮೋದಿಜಿಯವರು ಎಲ್ಲರೂ ಕೇಳಿದ್ವಿ ಅಂದ್ರೆ ನಾವೆಲ್ಲರೂ ಉದ್ಧಾರ ಆದಂಗೆ ರೀ. ಈಗ ಚಿನ್ನದ ಬೆಲೆ ಏರ್ತಕ್ಕಂಥ ಸಾಧ್ಯತೆಗಳು, ಯಾಕಂದ್ರೆ 6% ಅಷ್ಟಿದ್ದ ಸುಂಕ, ಆಮದು ಸುಂಕ ಈಗ 16% ಏರಿಸಲಿಕ್ಕೆ ಹೊರಟಿದೆ, 15% ಏರಿಸಲಿಕ್ಕೆ ಹೊರಟಿದ್ದಾರೆ. ಅದೇ ರೀ, ಅವು ಚಿನ್ನದಿಂದ ನಮಗೆ ಏನು ಉಪಯೋಗ ಅದ ರೀ? ಅದು ಹಾಕೊಂಡ್ರೆ ಹೌದಂತಾರೆ ರೀ, ಏನಿಲ್ಲ. ಎಜುಕೇಷನ್, ಮಕ್ಕಳದ ಶಿಕ್ಷಣ ಬಗ್ಗೆ ಇದನ್ನು ಮಾಡಿರಿ. ಬರೀ ಬಂಗಾರ ತೊಗೊಂಡು ಏನು ಮಾಡೋದು, ಕಳುವು ಮಾಡ್ತಾರೆ. ಈಗ ನಿರುದ್ಯೋಗಿಗಳು ಭಾಳ ಆಗ್ಯಾರ. ಅದರ್ಲಿಂದ ಬಂಗಾರಕ್ಕೆ ಈಗ ಹೆಣ್ಮಕ್ಳು ತೊಗೋತೀವಿ, ಪ್ಲಸ್ ಹಾಕೊಳ್ಳಿಕ್ಕೆ ಆಗಂಗಿಲ್ಲ. ಮನ್ಯಾಗಿಡೋದು, ಮನ್ಯಾಗಿಟ್ರೆ ಕಳ್ಳರು ಬರ್ತಾರೆ, ಹೊರಗೆ ಹೋದ್ರೂ ಯಾರೇ ಕಿತ್ಕೊಂಡು ಹೋಗ್ತಾರೆ. ಒಂದು 10 ಗ್ರಾಮ್ ಬಂಗಾರ ಇದೆ, ಒಂದು ಆಸ್ತಿ ಇರೋದು. ಈಗ ಮತ್ತೆ ಬಂಗಾರ ಬೆಲೆ ಹೆಚ್ಚಾಗ್ತೈತಿ ಅಂದಾಗ ನಿಮಗೆ ಅನಿಸ್ತದೆ ಒಬ್ಬ ಮಹಿಳೆಯರಾಗಿ? ಭಾಳ ತ್ರಾಸ ಆಕೈತ್ರಿ ತೊಗೊಳ್ಳೋದು. ಈಗ ಮದುವೆ ಮುಂಜಿ ಇಂಥವಕ್ಕೆಲ್ಲ ಬೇಕಾಗಿರ್ತದೆ ಬಂಗಾರ, ಎಷ್ಟೇ ಆಗಲಿ ಬೇಕೇ. ಈಗ ಅದು ಹಾಕೋ ಮಾಡ್ಬೇಕಾಕೈತಿ. ಈಗ 4-5 ತೊಲಿ, ಈಗ ಎಲ್ಲರಿಗೂ ಬಡವ್ರು ಇರಲಿ ಯಾರೇ ಇರಲಿ, ನಮ್ಮಂಥವ್ರಿಗೆ ಈಗ 4-5 ತೊಲಿ ಒಮ್ಮೆ ತೊಗೋಬೇಕಂದ್ರೆ ಈ ಭಾಗದಲ್ಲೆಲ್ಲ ಮದುವೆಗಳು ನಿರ್ಧಾರ ಆಗೋದು ಬಂಗಾರ ಎಷ್ಟು ಕೊಡ್ತಾರೆ ಏನೋ ಬಂಗಾರ ಮೇಲೆ ರೀ. ಬಂಗಾರಿಗೆ ಫಸ್ಟ್ ಈಗ ಸೊಸೆಂದ್ರು ಬರ್ಬೇಕಾದ್ರೆ ಅವ್ರಿಗೆ ಏನು ಕೊಳ್ಳಾಗ ಮೊದಲು ಹಾಕ್ತಿರಿ ತಾಳಿ ಗಿಳಿ, ಅದ್ರ ಮೇಲೆ ಮೊದಲು ಅದೇ ಮಾತಾಡ್ತಾರೆ ರೀ. ಅವಾಗ ನಮ್ಮ ಕಾಲದಾಗ ಹಂಗಿದ್ದಿದ್ದಿಲ್ಲ, ಬರೀ 2 ತಾಳಿ ಹಾಕಿದ್ರೆ ಅಂದ್ರೆ ಮುಗಿತೈತೆ ಮದುವೆ. ಈಗ ಹಂಗಿಲ್ಲ ರೀ, 5-6 ತೊಲಿ ಮೊದಲು ಸೊಸೆಗೆ ಬರೋರಿಗೆ ಮೊದಲು ಬಂಗಾರ ಬೇಕು ರೀ. ಈಗ ಹಿಂಗೆ ಮಾಡಿದ್ರೆ ಈಗ ನಾವು ಹೆಂಗೆ ಮಾಡ್ಬೇಕು ರೀ? ಈಗ ಇನ್ನೊಂದು ಕಡೆ ಮೋದಿಯವರು ಹೇಳ್ತಾರೆ 1 ವರ್ಷ ಬಂಗಾರ ಖರೀದಿ ಮಾಡಬೇಡಿ ಅಂತೇಳಿ. ಈ ವಿಚಾರ ನಿಮಗೆ ಏನು ಅನಿಸುತ್ತೆ? ಆ ವಿಚಾರ ಅವ್ರು ಹೇಳಿದ್ರೆ ನಮಗೂ ಎಲ್ಲ ಓಕೆ ಐತ್ರಿ. ಆದ್ರೂ ಈಗ 1 ವರ್ಷ ಬಿಡ್ತೀವ್ರಿ ನಾವು. ಅನಿವಾರ್ಯ ತಂದ ಕೇಶಿಂತ್ರಿ ಹೆಂಗಾರ ರಿಕ್ವೆಸ್ಟ್ ಮಾಡ್ಬೋದು ರೀ. ಮನೆಯಲ್ಲಿ ಏನಾದ್ರು ಮದುವೆ ಮುಂದೆ ಹಾಕೋತೀರಿ? ಮುಂದೆ ಹಾಕೋಬೇಕಾಕೈತ್ರಿ. ಮತ್ತೆ ಹಿಂಗೆ ಎಲ್ಲರ ಸಂಬಂಧ ಅಲ್ರಿ, ನಮ್ಮ ಒಬ್ಬರ ಸಂಬಂಧ ಏನಲ್ಲ, ಎಲ್ಲರ ಸಂಬಂಧ ಮಾಡ್ಕೋಬೋದ್ರಿ. ಏನ್ರ ಈ ಬಂಗಾರ ದರ ಹೆಚ್ಚಳ ಆಗುತ್ತೆ ಅನ್ನುವಂಥದ್ರಿ. ಮತ್ತೊಂದು ಕಡೆಗೆ ಮೋದಿಯವರು ಬಂಗಾರ ಖರೀದಿ ಮಾಡಬೇಡ ಅನ್ನೋದು ಏನು ಅನಿಸ್ತದೆ ನಿಮಗೆ? ಬಂಗಾರ ಖರೀದಿ ಮಾಡಬೇಡ ಅಂದ್ರೆ ಬಂಗಾರ ಖರೀದಿ ಮಾಡಬಾರ್ದು ರೀ. ಅದು ಯಾಕಂತ ಕೇಳಿ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಾನ ಹೇಳಿರ್ತಾರೆ. ಅವ್ರು ಯಾಕೆ ಹೇಳಿರ್ತಾರಂದ್ರೆ ಅವ್ರ ಬಳಿ ಒಂದು ಏನೋ ಒಂದು ಇದು ಬಂದಿರ್ತದೆ. ಅದಕ್ಕೆ ಹೇಳ್ಕೇಸಿಂದ ಬಂಗಾರ ಖರೀದಿ ಮಾಡೋದು ಬಿಟ್ಟು ಬಿಡೋದು ರೀ. ಮನ್ಯಾಗಿದ್ದಂಥದ್ದು ಮದುವೆ ಮುಂಜುವಿಗೆ ಎದಕ್ಕರೆ ಹಾಕಬೇಕಾಗಿತ್ತಂದ್ರೆ ಮನ್ಯಾಗಿದ್ದಂಥದ್ದು ಬಂಗಾರ ಹಾಕೇಸಿಂದ ಇದೊಂದು ವರ್ಷ ಹೆಂಗಾರೆ ಮಾಡಿ ಮುಗಿಸೋದ್ರಿ. ವಿಜಯಪುರದ ಕಿರಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.